ನಮ್ಮ ಅರಕಲಗೂಡು ನಮ್ಮ ಹೆಮ್ಮೆ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಹಾಗೂ ICDS ಸುವರ್ಣ ಮಹೋತ್ಸವದ 50ರ ಸಂಭ್ರಮದ ಶುಭಾಶಯಗಳು ಹಾಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಭಾರತವು ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ನ ICDS 50 ವರ್ಷಗಳನ್ನು ಆಚರಿಸುತ್ತಿರುವಾಗ ಕರ್ನಾಟಕವು ಅನೇಕ ಕ್ಷೇತ್ರಗಳಲ್ಲಿ ಮುಂಚೂಣಿಯಲ್ಲಿರುವುದಕ್ಕೆ ಹೆಮ್ಮೆ ಪಡುತ್ತದೆ. ಕರ್ನಾಟಕದಲ್ಲಿ ಅಂಗನವಾಡಿಗಳ 50 ವರ್ಷಗಳ ಸಂಭ್ರಮ. ನರ್ಸರಿಂಗ್ ಫ್ಯೂಚರ್ ಅಂದರೆ ಭವಿಷ್ಯವನ್ನು ಪೋಷಿಸುವುದು. ಈ 50 ವರ್ಷದಲ್ಲಿ ನಮ್ಮ ICDS ಕಾರ್ಯಕ್ರಮದ ಅಡಿಯಲ್ಲಿ ಭಾಳಷ್ಟು ಅಂಗನವಾಡಿಗಳಿರ್ಬೋದು, ಮಕ್ಕಳ ಆರೈಕೆ ಇರ್ಬೋದು, ಪೋಷಣೆ ಇರ್ಬೋದು, ಅವರ ಆರೋಗ್ಯ ಇರ್ಬೋದು. ದಿವಂಗತ ಇಂದಿರಾ ಗಾಂಧೀಜಿಯವರು ಏನು ಪ್ರಾರಂಭ ಮಾಡಿದ್ರು, ಒಂದು ಆಸೆಯನ್ನು, ಒಂದು ಕನಸನ್ನು ಇಟ್ಕೊಂಡು 1975ರಲ್ಲಿ ಅಂದಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರ ಮಾರ್ಗದರ್ಶನದಲ್ಲಿ ಒಂದು ಅದ್ಭುತವಾದ ಆಲೋಚನೆಯು ರೂಪುಗೊಂಡಿತು. ಒಂದು ಕನಸನ್ನು ಇಟ್ಕೊಂಡು ಈ 50 ವರ್ಷದಲ್ಲಿ ನಮ್ಮ ICDS ಕಾರ್ಯಕ್ರಮದ ಅಡಿಯಲ್ಲಿ ಭಾಳಷ್ಟು ಅಂಗನವಾಡಿಗಳಿರ್ಬೋದು, ಮಕ್ಕಳ ಆರೈಕೆ ಇರ್ಬೋದು, ಪೋಷಣೆ ಇರ್ಬೋದು, ಅವರ ಆರೋಗ್ಯ ಇರಬಹುದು. ಆರೋಗ್ಯದ ಸುಧಾರಣೆ. ಮಕ್ಕಳ ಮರಣ ಪ್ರಮಾಣವು 20% 1975ರಲ್ಲಿ 25.4ಕ್ಕೆ ಪ್ರಸ್ತುತ ಇಳಿಕೆಯಾಗಿದೆ. ಕಡಿಮೆ ತೂಕದ ಮಕ್ಕಳ ಪ್ರಮಾಣವು 67ರಿಂದ 32.9ಕ್ಕೆ ಇಳಿಕೆಯಾಗಿದೆ. 98.4ರಷ್ಟು ಮಕ್ಕಳಿಗೆ ಯಶಸ್ವಿಯಾಗಿ ಲಸಿಕೆ ಹಾಕಲಾಗಿದೆ. ಪೌಷ್ಟಿಕ ಆಹಾರ ಯೋಜನೆಗಳು. ಪ್ರತಿ ತಿಂಗಳು 10 ಕೋಟಿಗೂ ಹೆಚ್ಚು ಊಟವನ್ನು ಬಡಿಸಲಾಗುತ್ತಿದೆ. ಮಾತೃಪೂರ್ಣ ಯೋಜನೆಗಳ ಮೂಲಕ ಮಕ್ಕಳು ಮತ್ತು ಗರ್ಭಿಣಿಯರಿಗೆ ಹಾಲು ಮತ್ತು ಪೌಷ್ಟಿಕ ಆಹಾರವನ್ನು ನೀಡಲಾಗುತ್ತಿದೆ. ಈ ತಾಲೂಕಿನಿಂದಲೇ ರಾಜ್ಯದ ಸಂಘಟನೆ AITCಯ ಕಾರ್ಯಾಧ್ಯಕ್ಷೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ICDS ಯೋಜನೆ 1975ರಲ್ಲಿ ಟಿ ನರಸೀಪುರದಲ್ಲಿ ಪ್ರಾರಂಭ ಆಗಿದ್ದು, ಅದರ ಒಂದು ಭಾಗ 1994ರಲ್ಲಿ ಅಕ್ಕಲಗೂಡಿಗೆ ಈ ಯೋಜನೆಯನ್ನ ತರಲಾಯಿತು. ಅದರ ಗುರಿ ಉದ್ದೇಶಿಸಿ ಒಂದು ICDS ಯೋಜನೆಯನ್ನ ಆಹಾರ ಪೂರೈಕೆಯನ್ನ ಮುಖ್ಯ ವಾಹಿನಿಗೆ ತಂದು 6 ಸೇವೆಗಳ ಉದ್ದೇಶಗಳನ್ನು ಅದರಲ್ಲಿಟ್ಟು, 6 ಸೇವೆಗಳ ಉದ್ದೇಶ ಏನೆಂದರೆ ಆರೋಗ್ಯ ಸೇವೆ, ಮಾಹಿತಿ ಸೇವೆ, ಶಾಲಾ ಪೂರ್ವ ಶಿಕ್ಷಣ, ಇಂಥ ಉದ್ದೇಶಗಳನ್ನು ಇಟ್ಕೊಂಡು ಈ ICDS ಯೋಜನೆಯನ್ನು ತಂದು ಅದರ ಗುರಿಯತ್ತ ಹಿಂದಿನ ಕಾರ್ಯಕರ್ತರ ಪಟ್ಟ ಶ್ರಮ. ಯಾಕಂದರೆ ಯಾವುದೇ ಸೌಲಭ್ಯ ICDS ಯೋಜನೆಯ ಪರಿಚಯವೂ ಇಲ್ಲದಾಗ ಸಣ್ಣ ಪುಟ್ಟ ತರಬೇತಿಗಳ ಮೂಲಕ ಅವರು ಸಾಧಿಸಿದ್ದು ಬಹುದೊಡ್ಡ ಸಾಧನೆ. ಮೂಲಭೂತ ಸೌಕರ್ಯಗಳಾಗಲಿ, ಕಟ್ಟಡಗಳನ್ನು ನಿರ್ವಹಿಸ್ಲಿಕ್ಕೆ ಕೇಂದ್ರಗಳನ್ನು ನಡೆಸಬೇಕಾದಂತಹ ಕಟ್ಟಡಗಳಾಗಲಿ ಯಾವುದೇ ಸವಲತ್ತುಗಳಿಲ್ಲ. ನಾವು ಸ್ವಯಂ ಕ್ರಿಯೇಟಿವಿಟಿ, ನಮ್ಮದೇ ಆದಂತಹ ಸ್ವಂತ ಇದರಿಂದ ಶ್ರಮದಿಂದ ಕೆಲವು ಯೋಜನೆಗಳನ್ನು ಮಾಡಿ ಮಕ್ಕಳಲ್ಲಿ ಅಭಿವೃದ್ಧಿಯನ್ನು ಗ್ರಾಮಗಳಲ್ಲಿ ಯಾವ ಗ್ರಾಮಕ್ಕೆ ಅಂಗನವಾಡಿಗಳು ಬಂದವೋ ಆ ಗ್ರಾಮಗಳಲ್ಲಿ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಪ್ರಯತ್ನ ಪಟ್ವಿ.
ICDSನ ಮುಂಭಾಗವಾಗಿ ಮುಂದುವರಿದ ಭಾಗವಾಗಿ ಕೆಲವು ಯೋಜನೆಗಳು ಬಂದು ಉದ್ಯೋಗಿನಿ ಯೋಜನೆ, ಮಹಿಳಾ ಸಬಲೀಕರಣದ ದೃಷ್ಟಿಯಿಂದ ಉದ್ಯೋಗಿನಿ ಯೋಜನೆ, ಭಾಗ್ಯಲಕ್ಷ್ಮಿ ಯೋಜನೆ, ಸ್ತ್ರೀ ಶಕ್ತಿ ಸಂಘಗಳು ಅಂತ ಸ್ವಸಹಾಯ ಸಂಘಗಳು, ಸ್ತ್ರೀ ಶಕ್ತಿ ಸ್ವಸಹಾಯ ಸಂಘಗಳು, ಆರ್ಥಿಕ ಮಟ್ಟ ಸುಧಾರಣೆಯ ಸಬಲೀಕರಣದ ದೃಷ್ಟಿಯಿಂದ ಬಂದಂಥ ಯೋಜನೆಗಳು. ಇವುಗಳನ್ನೆಲ್ಲ ಕಾರ್ಯಕರ್ತೆಯೇ ನಿರ್ವಹಿಸ್ತಾ ಇದ್ರು, ಕಾರ್ಯಕರ್ತೆ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ರು. ಆ ಕಾರ್ಯಕರ್ತೆಯ ಒಂದು ಕಾರ್ಯಕ್ಷಮತೆ ಈಗ ಹಾಗಿಲ್ಲ ಪರಿಸ್ಥಿತಿ. ಆಗ ಅಷ್ಟು ಶ್ರಮ ವಹಿಸಿದಂಥ ಕಾರ್ಯಕರ್ತೆಗೆ ಸಿಗ್ತಾ ಇದ್ದಿದ್ದು 350 ರೂಪಾಯಿ ಸಂಬಳ. ಅದು ಹೇಗೆ ಅಂದರೆ ಸಹಾಯಕರಿಗೆ ಬರೀ 175 ರೂಪಾಯಿ ಸಂಬಳ. 75ರಿಂದ 175 ವೇತನಕ್ಕಾಗಿ ಕೆಲಸ ಮಾಡಿದಂಥ ಕಾರ್ಯಕರ್ತರು 40-50 ಮಕ್ಕಳಿಗೆ ಮತ್ತು ಗರ್ಭಿಣಿ ಬಾಣಂತಿಗೆ ದೊಡ್ಡ ದೊಡ್ಡ ಪಾತ್ರೆಗಳನ್ನು ಒಲೆ ಮೇಲಿಟ್ಟು ಬೇಯಿಸ್ತಾ ಇದ್ರು. ಆದರೆ ಈಗಿನ ಪರಿಸ್ಥಿತಿ ಹಾಗಿಲ್ಲ. ಈಗ ಕಾರ್ಯಕರ್ತರಿಗೆ 12,000 ರೂಪಾಯಿ ಸಂಬಳ ಅಲ್ಲ, ನಮಗೆ ಗೌರವಧನ ಮತ್ತು ಮೂಲಭೂತ ಸೌಕರ್ಯಗಳೆಲ್ಲವೂ ಇದೆ. ಆದರೆ ಮಕ್ಕಳ ಸಂಖ್ಯೆ ಇಲ್ಲ. ಏಕೆಂದರೆ ಈ ಜನರಲ್ಲಿ ಒಂದು LKG UKG ಅನ್ನುವ ಒಂದು ಭಾವನೆಯಿಂದಾಗಿ ICDSನ ಮೂಲ ಉದ್ದೇಶ ಶಾಲಾ ಪೂರ್ವ ಶಿಕ್ಷಣದ ಗಮನ ಕಡಿಮೆ ಆಗಿರೋದ್ರಿಂದ ಈ ಒಂದು ಅಂಗನವಾಡಿ ಕಾರ್ಯಕರ್ತೆಯರು ಇನ್ನೂ ಕೂಡ ಗೌರವ ಕಾರ್ಯಕರ್ತೆಯರಾಗಿಯೇ ಉಳಿದಂಥದ್ದು ನಮಗೆ ಬೇಸರ. 50 ವರ್ಷ ದಾಟಿದ್ರೂ ಕೂಡ ಇನ್ನೂ ನಾವು ಗೌರವ ಕಾರ್ಯಕರ್ತೆಯರಾಗೇ ಉಳಿದಿದ್ದೀವಿ. ಯಾವುದೇ ಸರ್ಕಾರಿ ನೌಕರರ ವರ್ಗಕ್ಕೆ ನಮ್ಮನ್ನು ಸೇರಿಸಿ ನಮ್ಮನ್ನು ಕೂಡ ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಿ ಅಂತ ಕೇಳ್ತಾ ಹಲವು ಹೋರಾಟಗಳ ಮೂಲಕ ಈಗಲೂ ಕೂಡ ಹೋರಾಡಿಕೊಂಡೇ ಬರ್ತಾ ಇದ್ದೀವಿ. ಅಂಗನವಾಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಕೆಲಸಕ್ಕೆ ಸೇರಿದ್ದು 94ರಲ್ಲಿ. ಆವಾಗ ಅಡುಗೆ ತಯಾರಿಸೋದಕ್ಕೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ದೆ. ಸೌದೆ ಎತ್ಕೊಬಂದು ಮನೆ ಹತ್ರ ಮಕ್ಕಳನ್ನ ಕರೆಯೋದಕ್ಕೆ ಹೋಗ್ತಿದ್ದೋ. ಆವಾಗ ಮಕ್ಳನ್ನ ಕರೆಯೋದಕ್ಕೆ ಹೋದ್ರೂ ಸರಿಯಾಗಿ ಮಕ್ಳನ್ನ ಕಳಿಸ್ತಾ ಇರಲಿಲ್ಲ. 10-15 ಮಕ್ಳು ಇರ್ತಿದ್ದೋ ಆವಾಗಲೂ. ಆದ್ರೂ ಆವಾಗ ಅಷ್ಟು ಕಳಿಸೋದಕ್ಕೆ ಇದು ಮಾಡ್ತಿರಲಿಲ್ಲ. ನಿಮ್ಮ ದೇಶ
ಮಹಿಳಾ ದಿನಾಚರಣೆಯ ಹಾಗೂ ICDS ಸುವರ್ಣ ಮಹೋತ್ಸವದ ಶುಭಾಶಯಗಳು. ನನ್ನ ಹೆಸರು ನಂದಿನಿ. ನಾನು 17 ಅಂಗನವಾಡಿ ಕಾರ್ಯಕರ್ತೆ. ಈ ಒಂದು ಅಂಗನವಾಡಿ ಕೇಂದ್ರದಲ್ಲಿ ಹಿಂದೆ ನಮ್ಮ ತಾಯಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರು. ಅವರು ಕಾರಣಾಂತರಗಳಿಂದ ಮೃತಪಟ್ಟರು. ಅವರ ಒಂದು ಅನುಕಂಪದ ಹುದ್ದೆಯನ್ನ ನನಗೆ ನೀಡಿದ್ದಾರೆ. ಈ ಒಂದು ಕೆಲಸವನ್ನ ನಾನು ಬಹಳ ಹೆಮ್ಮೆಯಿಂದ ನಿರ್ವಹಿಸಲು ಅನುವು ಮಾಡಿಕೊಟ್ಟಂತಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ನನ್ನ ತುಂಬು ಹೃದಯದ ಧನ್ಯವಾದ.